ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ಯಾಮಿಲೀಸ್ ಕಿಚನ್. ನಾವು ಇವತ್ತಿನ ವಿಡಿಯೋದಲ್ಲಿ ಪುಳಿಯೋಗರೆನ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ಮೊದಲಿಗೆ ನಾವು ಒಂದು ಪ್ಯಾನ್ಗೆ ಆಯಿಲ್ನ ಹಾಕ್ಕೊಂಡಿದ್ದೀವಿ. ಒಂದು 5-6 ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಸಾಸಿವೆನ ಹಾಕ್ಕೊಂಡು ಸಾಸಿವೆ ಸಿಡಿದ ನಂತರ ಕಡಲೆ ಬೀಜನ ಹಾಕೋತಾ ಇದ್ದೀವಿ. ಕಡಲೆ ಬೀಜ ಜೊತೆಗೆ ಕಡಲೆಬೇಳೆನೂ ಹಾಕ್ಕೊತಾ ಇದ್ದೀವಿ. ಇದು ಎರಡು ನೀಟಾಗಿ ಆಯಿಲಲ್ಲಿ ರೋಸ್ಟ್ ಆಗಬೇಕಾಗುತ್ತೆ. ರೋಸ್ಟ್ ಆದ ನಂತರ ಒಂದು 5-6 ಇಕ್ಕಳೆ ಬೆಳ್ಳುಳ್ಳಿ, ಹಾಗೆ ಒಂದು 7-8 ಒಣಮೆಣಸಿನ್ಕಾಯಿ, ಹಾಗೆ ಇಲ್ಲಿ ಕರಿಬೇವೆಲೆನ ತೊಗೊಂಡಿದ್ದೀವಿ. ಇಷ್ಟನ್ನು ಹಾಕ್ಕೊಂಡು ನಾವು ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಆಯಿಲಲ್ಲಿ. ಖಾರಕ್ಕೆ ಎಷ್ಟು ಬೇಕೋ ಒಣಮೆಣಸಿನ್ಕಾಯಿ ನೋಡಿಕೊಂಡು ಹಾಕ್ಕೊಳ್ಳಿ. ಆಯಿಲಲ್ಲಿ ಇದೆಲ್ಲ ಹುರ್ಕೊಂಡು ಆದ ನಂತರ ನಾವಿವಾಗ MTR ಅವ್ರದ್ದು ಪುಳಿಯೋಗರೆ ಪ್ಯಾಕೆಟ್ನ ಯೂಸ್ ಮಾಡ್ತಾಯಿದ್ದೀವಿ. ಒಬ್ಬೊಬ್ಬರು ಮನೆಯಲ್ಲೇ ಪೌಡರ್ ಮಾಡಿರ್ತಾರೆ, ನೀವು ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. MTR ಪುಳಿಯೋಗರೆ ಪ್ಯಾಕೆಟ್ನ ಹಾಕ್ಕೊಂಡು ಸ್ವಲ್ಪ ಇದನ್ನು ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಆಯಿಲಲ್ಲಿ ರೋಸ್ಟ್ ಮಾಡ್ಕೊಂಡ ನಂತರ ನೀವು ಮುಂಚೆನೇ ಹುಣಸೆಹಣ್ಣ ನೆನೆ ಹಾಕಿಟ್ಟಿದ್ವಿ. ಸೊ ಅದು ನೆಂದು ಆದಮೇಲೆ ಇಲ್ಲಿ ರಸನ ಬಿಡ್ಕೊತಾ ಇದ್ದೀವಿ ನಾವು. ಒಬ್ರೊಬ್ರಿಗೆ ಹುಳಿ ತುಂಬ ಇಷ್ಟ ಆಗುತ್ತೆ, ಒಬ್ರೊಬ್ರಿಗೆ ಇಷ್ಟ ಆಗೋಲ್ಲ. ಸೊ ನಾವು ಮೀಡಿಯಮಾಗಿ ಹಾಕೋತಾ ಇದ್ದೀವಿ. ಹುಣಸೆಹಣ್ಣ ಬಿಸಿನೀರಲ್ಲಿ ನೆನೆಸಿ ಸ್ವಲ್ಪ ಬೇಗನೆ ನೆನೆಯುತ್ತೆ ಅದು. ಇದಾದಮೇಲೆ ಗೊಜ್ಜು ನೀಟಾಗಿ ಎಣ್ಣೆನ ಬಿಡೋ ಥರ ಆಗಬೇಕು, ಆ ಥರ ಆಯಿಲಲ್ಲಿ ಕುದಿಬೇಕಾಗುತ್ತೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಲಾಸ್ಟಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಇಲ್ಲ 1 ಟೇಬಲ್ ಸ್ಪೂನ್ ಅಷ್ಟು ಜಾಗ್ರಿ ಪೌಡರ್ ಇಲ್ಲಾಂದರೆ ಬೆಲ್ಲನೂ ಕುಟ್ಬಿಟ್ಟು ಹಾಕೋಬೋದು, ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ಲಾಸ್ಟಿಗೆ ನಾವಿಲ್ಲಿ ಕೊತ್ತಂಬರಿನ ಹಾಕೋತಾ ಇದ್ದೀವಿ. ಇವಾಗ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ. ಇದನ್ನು ಅನ್ನದ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.